ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮನೆಯಲ್ಲಿ ಸಿಲಿಂಡರ್ ಯೂಸ್ ಮಾಡೋಕ್ಕೂ ಮುನ್ನ ಬಹಳ ಅಲರ್ಟ್ ಆಗಿರಬೇಕು. ನಿಮ್ಮ ಮನೆ ಸಿಲಿಂಡರ್ ಗ್ಯಾಸ್ ಆಫ್ ಆಗಿದೆಯಾ ಆಗಿಲ್ವಾ ಅದನ್ನ ಮೊದಲು ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಚಿಕ್ಕಮಗಳೂರಿನಲ್ಲಿ ಏಕಾಏಕಿಯಾಗಿ ಸ್ಫೋಟವಾಯಿತು ಸಿಲಿಂಡರ್. ಚಿಕ್ಕಮಗಳೂರಿನಲ್ಲಿ ಏಕಾಏಕಿ ಸಿಲಿಂಡರ್ ಸ್ಫೋಟ ಆಗಿದೆ. ಬಾಂಬ್ ಮಾದರಿಯಲ್ಲೇ ಸ್ಫೋಟಗೊಂಡಂತ ಸಿಲಿಂಡರ್. ಸಿಸಿ ಕ್ಯಾಮೆರಾದಲ್ಲಿ ಈ ಸಿಲಿಂಡರ್ ಸ್ಫೋಟದ ದೃಶ್ಯ ಸೆರೆಯಾಗಿದೆ. ಈ ದೃಶ್ಯ ನೋಡಿದವರೆಲ್ಲರೂ ಕೂಡ ಬೆಚ್ಚಿ ಬೀಳ್ತಾ ಇದ್ದಾರೆ. ನಾವು ಕೂಡ ಒಮ್ಮೆ ಸಿಲಿಂಡರ್ ಆಫ್ ಆಗಿದೆಯಾ ಇಲ್ವಾ, ಗ್ಯಾಸ್ ಆಫ್ ಮಾಡಿದೀನ್ವಾ ಇಲ್ವಾ ಅದ್ರ ಬಗ್ಗೆ ಚೆಕ್ ಮಾಡ್ಕೊಳ್ಬೇಕಪ್ಪ ಅನ್ನುವಂಥ ಆತಂಕ ಈಗ ಶುರುವಾಗಿದೆ. ಮನೆಗೆ ತಗುಲಿದಂತ ಬೆಂಕಿಯ ತೀವ್ರತೆಗೆ ಏಕಾಏಕಿ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ. ಸ್ಫೋಟದ ತೀವ್ರತೆಗೆ ಹಾರಿ ಬಿದ್ದಂತ ಮನೆಯ ಮೇಲ್ಚಾವಣಿ. ತರೀಕೆರೆ ತಾಲೂಕಿನ ಇಟ್ಟಿಗೆ ಗ್ರಾಮದಲ್ಲಿ ನಡೆದಿರುವಂಥ ಘಟನೆ ಇದು. ಮೋಹನ್ ಕುಮಾರ್ ಎಂಬುವರಿಗೆ ಸೇರಿದ ಮನೆಯ ಚಾವಣಿನೇ ಹಾರೋಗಿದೆ. ಸಿಲಿಂಡರ್ ಸ್ಫೋಟದ ದೃಶ್ಯಾವಳಿಗಳನ್ನು ನೀವು ಗಮನಿಸಬಹುದು. ಇಟ್ಟಿಗೆ ಗ್ರಾಮದಲ್ಲಿ ನಡೆದಿರುವಂಥ ಘಟನೆ ಇದು. ನೀವು ಕೂಡ ಅದರಲ್ಲೂ ಈಗ ಬೇಸಿಗೆ ಕಾಲ ಆಗಿರೋದ್ರಿಂದ ಎಷ್ಟೇ ಎಚ್ಚರಿಕೆ ವಹಿಸಿದ್ರೂ ಸಾಲದು. ನೀವು ಗ್ಯಾಸ್ ಆಫ್ ಮಾಡಿದಿರೋ ಇಲ್ವೋ, ಜೊತೆಗೆ ಒಲೆಯಲ್ಲಿ ಏನಾದರೂ ಕಾಯೋಕೆ ಬೇಯಿಸೋಕೆ ಅಂತ ಇಟ್ಟಿರ್ತೀರಿ, ಮರ್ತು ಹೋದ್ರಿ ಅಂತ ಅಂದರೆ ಅದರಿಂದನೂ ಅನೇಕ ಸ್ಫೋಟಗಳಾಗುತ್ತೆ. ಮತ್ತೊಂದು ಕಡೆ ಗ್ಯಾಸ್ ಆಫ್ ಮಾಡದೇ ಇದ್ದರೆ, ಲೀಕೇಜ್ ಆಗ್ತಾ ಇದ್ದರೆ ಇದರಿಂದನೂ ಸ್ಫೋಟ ಆಗುತ್ತೆ. ಹೀಗಾಗಿ ಒಮ್ಮೆ ನಿಮ್ಮ ರೆಗ್ಯುಲೇಟರ್ ಸರಿಯಾಗಿದೆಯಾ ಇಲ್ವಾ ಇದೆಲ್ಲವನ್ನೂ ಕೂಡ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಸದ್ಯ ನೋಡಿ ಇಟ್ಟಿಗೆ ಗ್ರಾಮದಲ್ಲಿ ನಡೆದಿರುವಂಥ ಸಿಲಿಂಡರ್ ಸ್ಫೋಟದ ದೃಶ್ಯ ಗಮನಿಸ್ತಾ ಇದ್ದೀರಿ. ಜನರೆಲ್ಲರೂ ಬೆಚ್ಚಿ ಬಿದ್ದಿದ್ದಾರೆ. ಆ ಮನೆಯ ಮೇಲ್ಚಾವಣಿಗೆ ಹಾರೋಗಿದೆ. ಸ್ಫೋಟ ಬಾಂಬ್ ರೀತಿಯಲ್ಲೇ ಆಗಿರುವಂಥದ್ದು. ತರೀಕೆರೆ ತಾಲೂಕಿನ ಇಟ್ಟಿಗೆ ಗ್ರಾಮ ಅಂತೇಳಿ ಆ ಗ್ರಾಮದಲ್ಲಿ ನಡೆದಿರುವಂಥ ಈ ಘಟನೆ ಇಡೀ ರಾಜ್ಯವನ್ನೇ ಬೆಚ್ಚಬೀಳಿಸ್ತಾ ಇದೆ. ಕಾರಣ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಸಿಲಿಂಡರ್ ಇದ್ದೇ ಇರುತ್ತೆ, ಬಳಕೆ ಮಾಡೇ ಮಾಡ್ತಾರೆ. ಹಾಗಾಗಿ ಒಂಚೂರು ಮೈ ಮರೆತರೂ ಕೂಡ ಈ ಸಿಲಿಂಡರ್ ಸ್ಫೋಟ ಆಗೋದಂತೂ ಗ್ಯಾರಂಟಿ. ಹಾಗಾಗಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಪ್ರತಿನಿತ್ಯವೂ ಕೂಡ ಅಡುಗೆ ಮನೆಯಲ್ಲಿ ಹೆಚ್ಚಾಗಿ ಕಾಲ ಕಳೆಯುವಂಥ ಹೆಣ್ಣುಮಕ್ಕಳು ನೋಡಲೇಬೇಕು, ಗಮನಿಸಲೇಬೇಕು. ಇರಲಿ ಬಿಡು ಅಂದ್ಕೊಂಡು ಮೈ ಮರೆತು ಗ್ಯಾಸ್ ಆಫ್ ಮಾಡಲಿಲ್ಲ ಅಂದರೆ ಅಥವಾ ಲೀಕೇಜ್ ಆಗ್ತಾ ಇದೆ ಅಂತೇಳಿ ನಾವು ನಿರ್ಲಕ್ಷ್ಯ ಮಾಡಿದ್ವಿ ಅಂತ ಅಂದರೆ ಈ ರೀತಿಯ ಸ್ಫೋಟ ಗ್ಯಾರಂಟಿ.